ಒಂದು ಕಡೆ ಹೇಳಬೇಕು ಅಂತಂದರೆ ಸಿನಿಮಾಗೆ ವೇಟಿಂಗಲ್ಲಿರುವಂಥ ಅಭಿಮಾನಿಗಳು, ಇನ್ನೊಂದು ಕಡೆ ಎಲೆಕ್ಷನ್ನು ಮತ್ತು IPL. ಸೊ ಎರಡರ ನಡುವೆ ಒಂದು ರೀತಿಯಲ್ಲಿ ಸಿನಿಮಾ ಆಡಿಯನ್ಸ್ಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೌದು, ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ ಭೀಮಾ ಸಿನಿಮಾದು. ಸೊ ಭೀಮಾ ಸಿನಿಮಾಗೆ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರಿ ಲಾಸ್ಟ್ ಒಂದು ವಿಡಿಯೋ ಕೂಡ ಮಾಡಿದಾಗ, ಯಾಕೆ ಇಷ್ಟು ತಡ ಮಾಡ್ತಿದ್ದಾರೆ, ಏನು ಹಾಗೆ ಹೀಗೆ ಅಂತ. ಆ್ಯಂಡ್ ಕಳೆದ ವಿಡಿಯೋ ಕೂಡ ಕೇಳಿದ್ರಿ. ಸೊ ಭೀಮಾ ಸಿನಿಮಾದ ಬಗ್ಗೆ ಏನಾದರೂ ಇದ್ರೆ ಇನ್ಫಾರ್ಮೇಷನ್ ಕೊಡಿ ಬರ್ದಾರಂತ. ಇವತ್ತು ನಾನು ಭೀಮಾ ಸಿನಿಮಾದ ರಿಲೀಸ್ ಡೇಟ್ ಮತ್ತು ಏನು ಕತೆ ಭೀಮಾದು ಇದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಸದ್ಯಕ್ಕೆ ಒಂದು ಸ್ಟಾರ್ ನಟರ ಒಂದು ಸ್ಟಾರ್ ಕ್ಯಾಂಪಿಂಗ್ ನಡೀತಾ ಇರುವಂಥದ್ದು, ಒಂದು ರಾಜಕೀಯದ ಒಂದು ಪ್ರಮೋಷನ್ ಅಂತ ಹೇಳ್ಬೋದು, ರಾಜಕೀಯದ ಒಂದು ಕ್ಯಾಂಪೇನಿಂಗ್ನಲ್ಲಿ. ಸೊ ಒಂದು ರಾಜಕೀಯದಲ್ಲಿ ಒಂದು ಸ್ಟಾರ್ ಕ್ಯಾಂಪೇನಿಂಗ್ ಬಗ್ಗೆ ನಾನು ಕಳೆದ ಬಾರಿ ಕೂಡ ಒಂದು ಪೋಲ್ ಹಾಕಿದ್ದೆ. ಸೊ ನಿಮಗೂ ಈಗಲೂ ಕೂಡ ಕೇಳ್ತಾ ಇದ್ದೀನಿ, ಸ್ಟಾರ್ ಕ್ಯಾಂಪೇನಿಂಗ್ ಮಾಡುವಂಥದ್ದು ಸ್ಟಾರ್ ನಟರು ಎಷ್ಟರ ಮಟ್ಟಿಗೆ ಸರಿ, ಸೊ ಅದು ಪರ್ಸ್ನಲ್ ಏನು, ಸೊ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಅಂತ ಹೇಳ್ತಾ ಭೀಮಾ ಸಿನಿಮಾದ ವಿಚಾರಕ್ಕೆ ಬಂದ್ಬಿಡ್ತೀನಿ ಬೇಗ. ಸೊ ತುಂಬಾ ಒಂದು ವೇಟಿಂಗಲ್ಲಿ ಇದ್ದಂಥ ಸಿನಿಮಾ ಇದು, ಕಾಯ್ತಾ ಇದ್ದೀವಿ ಈಗಲೂ ಕೂಡ. ಯಾಕೆಂದರೆ 2023 ರಿಲೀಸ್ ಆಗಬೇಕಾದಂಥ ಸಿನಿಮಾ ಇದು, ತುಂಬಾ ತಡ ಆಗಿರುವಂಥದ್ದು. ಸೊ ಶೂಟಿಂಗಲ್ಲಿ ಆಗಿರ್ಬೋದು, ವಾಟ್ ಎವರ್ ಏನೇ ಒಂದು ಲೇಟ್ ಇಶ್ಯೂ ಆದರೂ ಕೂಡ. ಬಟ್ ಈಗ ಹೇಳೋದಾಯ್ತು ಅಂದರೆ ಭೀಮಾ ಸಿನಿಮಾ ಒಂದು ರಿಲೀಸಿಗೆ ಬಂದು ನಿಂತಿದೆ. ಬಟ್ ಡೇಟನ್ನು ಅನೌನ್ಸ್ ಮಾಡ್ತಾ ಇಲ್ಲ, ಸಿನಿಮಾ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಗಳು ಕೊಡ್ತಾ ಇಲ್ಲ. ಸೊ ದುನಿಯಾವಿದಿ ಸರ್ ಅವರ ಒಂದು ಡೈರೆಕ್ಷನ್ ಸಿನಿಮಾ. ಸೊ ತುಂಬಾ ಒಂದು ವೇಟಿಂಗಲ್ಲಿ ಈಗಲೂ ಕೂಡ ಇದ್ದೀವಿ. ಮೊದಲನೇದಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ಈಗ ಎಲೆಕ್ಷನ್ ಮುಗಿತಿದ್ದಾಗೇ ಸಿನಿಮಾಗಳ ಒಂದು ಅಪ್ಡೇಟ್ಸ್ಗಳು ಬರ್ತಾ ಹೋಗುತ್ತೆ ಮೇಲಿಂದ ಮೇಲೆ. ಸೊ ಆದಷ್ಟು ಬೇಗ ಭೀಮಾ ಸಿನಿಮಾದ ಒಂದು ರಿಲೀಸಿಂಗ್ ಡೇಟನ್ನು, ಭೀಮಾ ಸಿನಿಮಾನ ಆದಷ್ಟು ಬೇಗ ರಿಲೀಸ್ ಮಾಡಿರಿ ಅಂತ ಕೇಳ್ಕೊಳ್ತೀವಿ. ಯಾಕೆಂದರೆ ಆಲ್ರೆಡಿ ಈಗ ತುಂಬ ಲೇಟ್ ಆಗೋಗಿದೆ, ಇನ್ನೂ ಲೇಟ್ ಮಾಡಬೇಡಿ ಅನ್ನೋದಕ್ಕೋಸ್ಕರವಾಗಿ ಕೇಳ್ತಾ ಇರುವಂಥದ್ದು. ತುಂಬ ಲೇಟ್ ಆಗ್ತಾ ಹೋಯಿತು ಅಂದರೆ ಇಂಪ್ರೆಷನ್ ಹೋಗುತ್ತೆ. ಆ್ಯಂಡ್ ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಯಿತು ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದರೂ ಕೂಡ ಆಡಿಯನ್ಸ್ಗಳು ಡಿಸ್ಟ್ರಾಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಯಾವುದೇ ಮೂವಿ ಆಗಲಿ, ಒಂದು ನಮ್ಮ ಸ್ಯಾಂಡಲ್ವುಡ್ ಆಗಿರ್ಬೋದು, ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಸೊ ಮೇಲಿಂದ ಮೇಲೆ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಯಿತು ಅಂತಂದರೆ ಆಡಿಯನ್ಸ್ಗಳು ತುಂಬಾ ಡಿಸ್ಟ್ರಾಕ್ಟ್ ಆಗುವಂಥದ್ದು, ಯಾವ ಸಿನಿಮಾ ನೋಡ್ಬೇಕು, ಯಾವ ಸಿನಿಮಾ ಬಿಡಬೇಕು ಅನ್ನುವಂಥದ್ದು. ಸೊ ತುಂಬಾ ಈ ಒಂದು ಮೇ ತಿಂಗಳು ನೋಡೋದಾಯಿತು ಅಂತಂದರೆ, ಮೇ ಆಗಿರ್ಬೋದು, ಏಪ್ರಿಲ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಸಿನಿಮಾಗಳ ಅಪ್ಡೇಟ್ ಇಲ್ಲದೆ, ಒಂದು ರೀತಿ ಸಿನಿಮಾಗಳ ರಿಲೀಸ್ ಇಲ್ಲದೆ, ದೊಡ್ಡ ಸಿನಿಮಾಗಳಿಲ್ಲದೆ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿತ್ತು. ನೋಡೋಣ, ಆದಷ್ಟು ಕಳೆದ ಬಾರಿ ನಾನು ಹೇಳಿದಾಗನೇ ಏಪ್ರಿಲಲ್ಲಿ ಯಾವುದೇ ಅಪ್ಡೇಟ್ಸ್ ಇಲ್ಲ, ಸಿನಿಮಾ ರಿಲೀಸ್ ಇಲ್ಲ ಅಂತ ಹೇಳಿದೆ. ಸೊ ಮೇ ತಿಂಗಳಲ್ಲಿ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ. ಸೊ ನೋಡೋಣ ಈ ತಿಂಗಳು ಏನಾಗುತ್ತೆ, ಏನು ಕತೆ ಅಂತ. ಸೊ ವಾಟ್ ಎವರ್ ಏನೇ ಆದರೂ ಕೂಡ ಆದಷ್ಟು ಬೇಗ ಸಿನಿಮಾಗಳು ರಿಲೀಸ್ ಆಗಲಿ. ಸೊ ಭೀಮಾ ಸಿನಿಮಾದ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ದಯವಿಟ್ಟು ಆದಷ್ಟು ಬೇಗ ಅಪ್ಡೇಟ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.